ಹಿರಿಯೂರು ನಗರದಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಸಣ್ಣ ಚಿತ್ತಯ್ಯ ಅವರು ಭರ್ಜರಿ ಪ್ರಚಾರ ಆರಂಭಿಸಿದ್ದಾರೆ. ಇನ್ನು ಹಿರಿಯೂರು ಶಾಸಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಿ. ಸುಧಾಕರ್ ಅವರ ಅಕಾಲಿಕ ನಿಧನದಿಂದಲೇ ತೆರವಾಗಿದ್ದ ಸ್ಥಾನಕ್ಕೆ ಉಪಚುನಾವಣೆ ಘೋಷಣೆಗೂ ಮೊದಲೇ ಆಕಾಂಕ್ಷಿಗಳು ಭರ್ಜರಿ ಪ್ರಚಾರ ಆರಂಭಿಸಿದ್ದಾರೆ. ಇತ್ತ ಟಿಕೆಟ್ ಸಿಗುವ ಭರವಸೆ ಹೊಂದಿರುವ ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿಯ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಹಿಂದುಳಿದ ವರ್ಗದಿಂದ ಮೊದಲ ವ್ಯವಸ್ಥಾಪಕರಾಗಿದ್ದ ನಿರ್ದೇಶಕರಾದ ಸಣ್ಣ ಚಿತ್ತಯ್ಯ ಅವರಿಗೆ ಕಾಂಗ್ರೆಸ್ನಿಂದ ಬಹುತೇಕ ಟಿಕೆಟ್ ಫಿಕ್ಸ್ ಆಗುವ ನಿರೀಕ್ಷೆ ಇದೆ. ಇದರ ಜೊತೆ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಅಪಾರ ಮಾಹಿತಿ ಹೊಂದಿರುವ ಸಣ್ಣ ಚಿತ್ತಯ್ಯ ಅವರು ಪಕ್ಕದ ಪಾವಗಡ ತಾಲೂಕಿನ ಮೂಲದವರು ಸಹ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಿಡಿತ ಹೊಂದಿರುವ ಸಣ್ಣ ಚಿತ್ತಯ್ಯ ಅವರು ಈ ಹಿಂದೆ ಸಿದ್ದರಾಮಯ್ಯ ಅವರ ಜೊತೆಗೂ ಸಹ ಅಪಾರ ಸ್ನೇಹ ಹೊಂದಿದ್ದರು. ಸಿದ್ದರಾಮಯ್ಯ ಅವರ ಅವಧಿಯಲ್ಲಿಯೇ ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿಗೆ ನಿರ್ದೇಶಕರು ಸಹ ಆಗಿದ್ದರು. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅಪಾರ ಜ್ಞಾನ ಹೊಂದಿರುವ ಸಣ್ಣ ಚಿತ್ತಯ್ಯವರು ಪ್ರಸ್ತುತ ಮುಖ್ಯಮಂತ್ರಿ ಡಿ. ಕೆ. ಶಿವಕುಮಾರ್ ಅವರ ಆಪ್ತ ವಲಯದಲ್ಲೂ ಸಹ ಗುರುತಿಸಿಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿದರೆ ಬಹುತೇಕ ಹಿರಿಯೂರು ಕಾಂಗ್ರೆಸ್ ಟಿಕೆಟ್ ಸಣ್ಣ ಚಿತ್ತಯ್ಯವರ ಪಾಲಾಗುವ ನಿರೀಕ್ಷೆ ಇದೆ. ಈ ಹಿನ್ನೆಲೆ ಕ್ಷೇತ್ರದಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಸಣ್ಣ ಚಿತ್ತಯ್ಯವರು ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ತಾಲೂಕಿನಾದ್ಯಂತ ಬಿರುಸಿನ ಪ್ರಚಾರದಲ್ಲಿ ಸಣ್ಣ ಚಿತ್ತಯ್ಯ ಓಡಾಟ ನಡೆಸಿದ್ದಾರೆ. ಕ್ಷೇತ್ರದ ಮತದಾರರು ಸಹ ಸಣ್ಣ ಚಿತ್ತಯ್ಯ ತೆರಳುವ ಕಡೆಗೆಲ್ಲ ಅಭೂತಪೂರ್ವ ಬೆಂಬಲ ಸೂಚಿಸಿದ್ದಾರೆ. ಸಣ್ಣ ಚಿತ್ತಯ್ಯ ಸಹ ಕ್ಷೇತ್ರದ ಮತದಾರರ ಮನಸ್ಸಿಗೆ ಹತ್ತಿರವಿದ್ದು ಭರ್ಜರಿಯಾಗಿ ಕ್ಷೇತ್ರದಾದ್ಯಂತ ಜನರ ಮನಸ್ಸು ಗೆಲ್ಲುವತ್ತ ಹೆಜ್ಜೆ ಹಾಕಿದ್ದಾರೆ. ಶತಮಾನಂ ಭವತಿ ಶತಾಯುಷ್ಮತೇಂದ್ರಿಯಾಯುಷ್ದೇವೇಂದ್ರಿಯಂ ಪ್ರತಿಷ್ಠತೆ ಶತಸಂವತ್ಸರಂ ದೀರ್ಘಮಾಯುಷ್ಯಂ ದೇವದೇವತಾ ಸಂಪೂರ್ಣಾನುಗ್ರಹ ಪ್ರಸಾರ ಸಿದ್ಧಿರಸ್ತೋ ತದಾಸ್ತು. ಇಷ್ಟೊಂದು ಜನಸ್ತೋಮ, ಇಷ್ಟೊಂದು ಪ್ರೀತಿ ತೋರಿಸಿ ನೀವು ನನ್ನ ತೀರ್ಮಲ್ಲೇಶ್ವರ ಸುಧಾಕರ್ ಸಾಹೇಬರ ಶಿಷ್ಯನಾಗಿ ಬಂದಿದ್ದೀನಿ. ಇಲ್ಲಿ ನಿಮ್ಮ ಮುಂದೆ ಈ ಗಟ್ಟಿದಲ್ಲಿ ಮಾತಾಡಬೇಕು ಅಂತಂದ್ರೆ ಇವತ್ತಿನ ಮುಖ್ಯಮಂತ್ರಿಗಳಾದ ಡಿ. ಕೆ. ಶಿವಕುಮಾರ್ ಸಾಹೇಬರ ಆಶೀರ್ವಾದ, ಅಂದಿನ ಮುಖ್ಯಮಂತ್ರಿಗಳಾದ ಸಾಮಾಜಿಕ ನ್ಯಾಯದ ಅಧಿಕಾರರಾದ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ನಾನು ವಿಶ್ವೇಶ್ವರಯ್ಯ ಜಲ ನಿಗಮ ವ್ಯವಸ್ಥಾಪಕ ನಿರ್ದೇಶಕನಾಗಿ ನೇಮಕಗೊಂಡಾದ್ರಿಂದ ಹಿಂದಿನವರೆಗೂ 1950ರಿಂದ ಮಧ್ಯ ಕರ್ನಾಟಕದ ಕೂಗು, ನಿಜಲಿಂಗಪ್ಪನವರ ಕನಸು ಆಗಿರ್ತಕ್ಕಂಥ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೆಲಸ ಮಾಡೋದಕ್ಕೆ ಆಶೀರ್ವಾದ ಮಾಡಿದರು ಇವರಿಬ್ರು. ನಿಮ್ಮಗಳ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈಗ ನೀವು ನೋಡಿದ್ದೀರಾ ಮಾರಿ ಕಡಿಮೆ ಡ್ಯಾಮು ಅಂದಿನ ಮೈಸೂರು ಮಹಾರಾಜ ಅರಸರು ಆಯಮ್ಮ 44 ಲಕ್ಷ ಒಡವೆಗಳು ಮಾರಿ ಕಟ್ಟಿದ್ರು. 120 ವರ್ಷ ಆಯ್ತು. 1932ರಲ್ಲಿ ತುಂಬಿತು, 2022ರಲ್ಲಿ ತುಂಬಿತು ಅಷ್ಟೇ. ಆದರೆ ಸುಧಾಕರ್ ಸಾಹೇಬರನ್ನು ಕರೆಸಿ, ಚಿತ್ತಪ್ಪ ಬಾರಿಸಿದ್ದಾರೆ, ಅಂದ್ರೆ ಡಿ. ಕೆ. ಶಿವಕುಮಾರ್ ಸಾಹೇಬರಿದ್ದಾರೆ, ನಾನಿದ್ದೀನಿ, ನೀನಿಲ್ಲವನೇ, ನಮ್ಮ ಅವಧಿನಲ್ಲಿ ನೀರು ತುಂಬಲೇಬೇಕು, ಅದೆಷ್ಟೇ ಖರ್ಚಾಗಲಿ, ಮಳೆ ಬರ್ತಾ ಇಲ್ಲ, ಮುಂದೆ ಕುಡಿಯೋ ನೀರಿಗೆ ವ್ಯವಸಾಯಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿದಾಗ 30 ಕೋಟಿ ವಿದ್ಯುತ್ ಬಲ್ ಕಟ್ಟಿ ಭದ್ರಾ ಡ್ಯಾಮಿಂದ ನೀರು ಎತ್ತಿನೊಳೆ ನೀರು ಈ ಕಡೆ ತಿರುಗಿಸಿದ್ರಿಂದ ಇವತ್ತು ನೋಡ್ರಿ, ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತಾರೆ ಇಂಗ್ಲಿಷಲ್ಲಿ. ಕಣ್ಣು ಮುಂದೆ ಇದೆ, ರಾಜ್ಯದಲ್ಲಿರೋ ಎಲ್ಲಾ ಜಲಾಶಯಗಳು ಖಾಲಿಯಾಗಿದ್ದಾವೆ. ಆದರೆ ಮಾರಿ ಕಡಿಮೆನಲ್ಲಿ 25 TMC ನೀರಿದ್ದಾವೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಗುರುಗಳ ಸಮಾನವಾಗಿರ್ತಕ್ಕಂಥ ನಮ್ಮ ಸುಧಾಕರ್ ಸಾಹೇಬರನ್ನ ನಾವು ಜ್ಞಾಪಿಸ್ಕೊಳ್ಳೋಣ. ಇದರಲ್ಲಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರೋಣ. ಕೊಳೆ ತೋಳಿಯನ್ನ ನಾನಾಗಲೇ ನೋಡ್ಕೊಂಡ್ಬಂದೆ. ನಮ್ಮ ವೇದಾರಿವರು ನಮ್ಮ ಕೆನಾಲ್ ಹೋಗ್ತವೆ, ಅವೆಲ್ಲ ಕ್ಲೀನ್ ಮಾಡಿ ಸೊಳ್ಳೆ ಕಾಟ ತೋರ್ಸೋಣ. ನಿಮ್ದೆಲ್ಲ ಇಂಚಡಿ ನೀರು ನದಿಗೆ ಬಿಡ್ತಾ ಇದ್ದೀರಾ, ಅದನ್ನ ಸಪ್ರೇಟಾಗಿ ತಗೊಂಡೋಗಿ ಟ್ರೀಟ್ ಮಾಡಿ ಪಕ್ಕಕ್ಕೆ ಬಿಡೋಣ. ಅದನ್ನ ಖಂಡಿತ ನನಗೆ ಗೊತ್ತಿದೆ, ಎಲ್ಲಿ ದುಡ್ಡು ತರಬೇಕು, ಏನ್ ಮಾಡಬೇಕು ಅಂತ.